ಕೂದಲೆಲ್ಲ ಉದುರ್ತದೆ. ಮೊಬೈಲ್ ನಂಚೆ ಬರೋದು ಒಳ್ಳೆ ಅಲ್ಲಾಡ್ಬಿಡಿ. ಇವ ಯಾರು ಮಾರೆ ಅಣ್ಣ ಅಂಗಸಣ್ಣ ಮೆಲ್ಲ போய் ಫೋಟೋ ತೆಪ್ಪನೆ ಐಫೋನ್ ಯಾರ ಹತ್ರ ಉಂಟು ವ್ಯವಸ್ಥೆ ಇತ್ತು ಬರ್ದಿಲ್ಲ ಇದು ತಾಗವೆ ಉಮೇಶ್ ಆಯ್ತು ತಾಂಡವೆ ಉಮೇಶ್ ಇಲ್ಲದ ಅದ ತಾಂಡವೆ ಪ್ರಜ್ವಲ್ ಇದೆಯಲ್ಲ ಇದೇನಂತೆ കറക്റ്റ് റിവേഴ്സ് കറക്റ്റ് ഇങ്ങനെ പിടിക്കരുത് ബോർഡ് പിടിക്കാൻ അങ്ങനെ തന്നെ ಮತ್ತೆ ನೈಟ್ ಐದೆಲ್ಲ ಕೇಳಿ ಅವಳೆಲ್ಲ ಕೇಳ್ತೀಯ ಕಿಶನ್ ಅಣ್ಣ
ಸ್ಟೆಪ್ ಮೇಲೆ ನಿಲ್ತಾ ಸೈಡ್ ಬಾ, ಈ ಆ ಸೈಡ್ ನಿಲ್ಲಿ, ಎಲ್ಲ ಆ ಸೈಡ್ ನಿಲ್ಲಿ. ಸರಿಯಪ್ಪ ಪೂರ. ಸೈಡ್ ಬಂದ್ರೆ ಇಲ್ಲಿ ಬಂದ್ರೆ ಹೋಗ್ಬಿಡಿ. ಸರಿ ಆನೆ ಹೊಡಿಬೇಕಂತ सर वन साइड बोले पूरा वन साइड बोले आ साइड बोले अंच बोले अड़ा अड़ा ओए मेरे मेरे संबंध
अच्छा 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 ಮುಸ್ಲಿಂ ಲೀಗ್ ಕಾರ್ಯದರ್ಶಿ ಇವತ್ತು ಕೊರೋನಾ ನಂತರ ಮೊದಲ ಬಾರಿಗೆ ಹಡಗು ಬಂದಿರ್ತದೆ. ನಾವೊಂದು ಸಂತೋಷ ವಿಷಯ ಎಂದರೆ ಈ ಹಡಗಿನಲ್ಲಿ ಮೊದಲೇ ಪ್ರಯಾಣ ನಾವು ಮಂಗಳೂರಿನವರು ನಾವು ಮಾಡುತ್ತಿರೋದು. ಒಟ್ಟಿಗೆ ನಾವು 6 ಮಂದಿ ಇದ್ದೇವೆ. ಹಲವಾರು ಸಮಯಗಳಿಂದ ನಾವು ಲಕ್ಷದ್ವೀಪಿಗೆ ಹೋಗಬೇಕು ಅಂತ ಒಂದು ಹುಮ್ಮಸ್ಸು ಇತ್ತು. ಅದು ಯಶಸ್ವಿ ಆಗುವ ಹಂತದಲ್ಲಿತ್ತು. ನಮಗೆ ಒಂದು ಸಂತೋಷವೆಂದರೆ ಕೇರಳ ಮುಖಾಂತರ ಹೋಗುವ ಸಾಧ್ಯತೆ ಇತ್ತು. ಅದನ್ನು ತಪ್ಪಿವಾಗಿ ನಾವು ಮಂಗಳೂರಿಂದ ಇದೇ ಸಿಪ್ಪಲಿಂದ ಶನಿವಾರ ಬೆಳಿಗ್ಗೆ 6 ಗಂಟೆಗೆ ನಾವು ಪ್ರಯಾಣ ಮಾಡ್ತೇವೆ. ಸಾಧಾರಣ ಒಂದು 15 ದಿವಸಗಳ ಕಾಲ ನಾವು ಅಲ್ಲೇ ಇರ್ತೇವೆ. ಲಕ್ಷದ್ವೀಪಲ್ಲಿ 8 ದ್ವೀಪಗಳಿವೆ. 8 ದ್ವೀಪಗಳಿಗೂ ನಾವು ಸುತ್ತಾಡಿ ಆ ನಂತರ ನಾವು ಮಂಗಳೂರಿಗೆ ಬರ್ತೇವೆ. ಪ್ರೊಸೀಜರ್ ಹೋಗಬೇಕಾದರೆ PCC ಕ್ಲಿಯರೆನ್ಸ್ ಆಗಬೇಕು. ಅದು ನಮಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು 2 ಫೋಟೋ ಇವುಗಳನ್ನು ನಾವು ಮಂಗಳೂರೊಂದಿಗೆ ಕೊಟ್ಟು ಅವರಿಂದ ಆದೇಶವನ್ನು ಪತ್ರ ಮಾಡೋದು. ಪೊಲೀಸ್ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಧಿಸಿ ಅವರಿಂದ ಆದೇಶವನ್ನು ಪತ್ರವನ್ನು ಪಡೆದು ನಾವು ಲಕ್ಷದ್ವೀಪಿಗೆ ಕಳಿಸಬೇಕು. ನಮ್ಮನ್ನು ಯಾರಲ್ಲಿ ಬರಮಾಡಿ ಕೊಡ್ತಾರೆ ಅವರಿಗೆ ನಾವು ಕೊಡ್ತೇವೆ. ಅವರು ಆಮೇಲೆ ಟಿಕೆಟ್ ಮಾಡಿ ನಮಗೆ ಕಳಿಸ್ತೇವೆ. ಅದರಿಂದ ನಾವು ಈಗ ಪ್ರಯಾಣವನ್ನು ಮಾಡ್ತಿದ್ದೇವೆ. ಶನಿವಾರ ನಾವು ಆರೋಗ್ಯಕರವಾಗಿ ಹೋಗಿ ಬರಲಿಕ್ಕಿಂತ ಎಲ್ಲರಿಗೂ ಒಂದು ಸಹಕಾರ ಮಾಡೋಕ್ಕೆ ನಮಗೆ ಬಹಳ ಸಂತೋಷ. ಅದರಲ್ಲಿಯೂ ನಮ್ಮ ಮಂಗಳೂರಲ್ಲಿ ಮೊದಲ ಹಡಗಿಗೆ ಮೊದಲಿಗೆ ಅವಕಾಶ ನಮಗೆ ಸಿಕ್ಕಿರೋದು ಮತ್ತು ಕೂಡ ನಮಗೆ ಸಂತೋಷ ಆಗಿದೆ. ಇವರೆಲ್ಲ ಬರ್ತಾರೆ. ये जर्नी बहुत अच्छा है. मेरा नाम नसीब खान फ्रॉम किल्तान आइलैंड. किल्तान टू मैंगलोर 7 hours 8 hours पहले आता है ना. पहले ऐसा शिप पहले आता है. इसका स्पीड बोट है. इसका नाम पैरली है. पहले लक्षद्वीप का ट्रैवल्स बहुत डिफ़िकल्ट है. बहुत परेशान है. अभी बहुत अच्छा है. लोगों में बहुत पसंद है. आप देखो इसका चेहरा देखो बहुत अच्छा है. इसके बाद फैसिलिटी इधर पहले था 3 साल के बाद पहले इधर आता है शिप आता है ना. अभी नहीं है, वो क्लोज है पूरा. अभी स्टार्टिंग है. ये सीजन लास्ट टाइम है. एक्सपीरियंस बहुत अच्छा है. All right, we started our journey at 8:10 itself, and we started from Kiltan. That's the closest island from Mangalore. And I came to know that after it's been quite long, they stopped this passenger operation from Lakshadweep to Mangalore. I heard it's almost 6 years. And I'm very happy that I could be part of this venture. And we started 8:10, and she was quite okay, calm and quiet. And its total distance is 136 nautical mile from Kiltan to this island, this Mangalore. Yeah, administration had taken a good decision that people can use this opportunity for their treatment. Some are coming for business. So administration has taken this step. So this program will continue in future. Tell me about this ship, the capacity. It's a catamaran high-speed craft vessel. It's specially designed and is built in Singapore-built vessel. And it's having more speed than the normal vessels. It's a high-speed craft and a catamaran. And the capacity of this? Capacity is total 150 passengers, and today we carried full. We could accommodate full passengers today. All right, thank you so much. ಲಕ್ಷದ್ವೀಪದಿಂದ ಮಂಗಳೂರಿಗೆ ಪ್ರವಾಸಿ ಹಡಗುಗಳ ಸಂಚಾರ ಮತ್ತೆ ಆರಂಭವಾಗಿದೆ.
ಪ್ರವಾಸಿಗರನ್ನ ಹೊತ್ತಂತಹ ಏನು ಹಡಗು ಏನಿದೆ ಅದು ಮಂಗಳೂರನ್ನು ತಲುಪಿರುವಂಥ ದೃಶ್ಯವನ್ನು ಈಗ ಗಮನಿಸಬಹುದು. ಅಂದರೆ ಲಕ್ಷದ್ವೀಪದಿಂದ ಮಂಗಳೂರಿಗೆ ಪ್ರವಾಸಿಗರು ಈಗಾಗಲೇ ಬಂದು ಇಳಿದಿರುವಂಥದ್ದು. ಪರೇಲಿಯ ಅನ್ನುವಂಥ ಹಡಗಿನಲ್ಲಿ ಲಕ್ಷದ್ವೀಪದ 160 ಮಂದಿ ಪ್ರವಾಸಿಗರು ಈಗಾಗಲೇ ಮಂಗಳೂರನ್ನು ತಲುಪಿ ಬೋಟ್ನಿಂದ ಇಳಿತಿರುವಂಥ ದೃಶ್ಯವನ್ನು ಕೂಡ ಗಮನಿಸಬಹುದು. ಅಂದರೆ ಕೊರೋನಾದ ಹಿಂದೆ ಈ ರೀತಿಯಾದಂತಹ ಸಂಚಾರ ಇತ್ತು. ಅಂದರೆ ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ, ಲಕ್ಷದ್ವೀಪದಿಂದ ಮಂಗಳೂರಿಗೆ ಪ್ರವಾಸಿಗರ ಸಂಚಾರ ಆಗ್ತಾ ಇತ್ತು. ಆದರೆ ಕೊರೋನಾ ನಂತರದಲ್ಲಿ ಅದು ನಾನಾ ಕಾರಣಗಳಿಂದಾಗಿ, ತಾಂತ್ರಿಕ ಕಾರಣಗಳಿಂದಾಗಿ ಅದು ನಿಂತಿತ್ತು. ಈಗ ಮತ್ತೆ ಆರಂಭ ಆಗಿರುವಂಥದ್ದು ಲಕ್ಷದ್ವೀಪ ಮತ್ತು ಮಂಗಳೂರು ನಡುವೆ ಪ್ರವಾಸಿ ಹಡಗುಗಳ ಸಂಚಾರ. ಸುಮಾರು 160 ಮಂದಿ ಪ್ರವಾಸಿಗರು ಮೊದಲ ಹಂತದಲ್ಲಿ, ಮೊದಲ ಬೋಟ್ನಲ್ಲಿ ಈಗಾಗಲೇ ಬಂದು ಮಂಗಳೂರು ತಲುಪಿರುವಂಥದ್ದು. ಮಂಗಳೂರಿನ ಕೆಲ ದಿನಗಳ ಕಾಲ ಮಂಗಳೂರಿನ ನಾನಾ ಪ್ರವಾಸಿ ತಾಣಗಳಿಗೆ ಈ ಒಂದು ಪ್ರವಾಸಿಗರು ತಿರುಗಾಟ ನಾಡಿ ನಂತರ ಈ ಒಂದು ಬೋಟ್ನಲ್ಲಿ ಮತ್ತೆ ಏನೋ ಲಕ್ಷದ್ವೀಪಕ್ಕೆ ಮತ್ತೆ ಹಿಂದಿರುಗಿದ್ದಾರೆ. ಅಂದರೆ ಈ ಕೊರೋನಾದ ಹಿಂದೆ ಈ ರೀತಿಯಾಗಿ ಸಾಕಷ್ಟು ಬೋಟ್ಗಳು ಅಂದರೆ ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ, ಲಕ್ಷದ್ವೀಪದಿಂದ ಮಂಗಳೂರು ಹೀಗೆ ಸಂಚಾರ ಮಾಡ್ತಾ ಇತ್ತು. ನಂತರದಲ್ಲಿ ಕೆಲವೊಂದು ಕಾರಣಗಳಿಂದ ಅದು ನಿಂತಿತ್ತು. ಈಗ ಮತ್ತೆ ಆರಂಭ ಆಗಿರುವಂಥದ್ದು. ಲಕ್ಷದ್ವೀಪದಿಂದ ಪ್ರವಾಸಿಗರು ಮತ್ತೆ ಮಂಗಳೂರಿನತ್ತ ಬರ್ತಾ ಇರುವಂಥದ್ದು. ಆರಂಭದಲ್ಲಿ ಈ ಒಂದು ರೀತಿಯಲ್ಲಿ ಈ ರೀತಿಯಾದಂಥ ಟ್ರಯಲ್ ನಡೆಸಲಾಗುತ್ತೆ. ಇದೇನದು ಸಕ್ಸಸ್ ಕಂಡ್ರೆ ಮುಂದಿನ ಹಂತಗಳಲ್ಲಿ ಈ ರೀತಿಯಾದ ಸಂಚಾರ ನಿರಂತರವಾಗಿ ಇರಲಿದೆ. ಅಂದರೆ ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ಸುಮಾರು 12 ಗಂಟೆಗಳ ಸಂಚಾರ ಈ ಹಿಂದಿನಿಂದ ಇತ್ತು. ಆದರೆ ಈಗ ಕೆಲವೊಂದು ತಾಂತ್ರಿಕವಾಗಿ ಕೂಡ ಒಂದಷ್ಟು ಆವಿಷ್ಕಾರ ಮಾಡಿ ಈಗಾಗಲೇ ಬೇಗ ತಲುಪಿರುವಂಥದ್ದು. ಅಂದರೆ 7 ಗಂಟೆ ವೇಳೆಗೆ ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ಈ ರೀತಿಯಾದ ಸಂಚಾರ ಇರುವಂಥದ್ದು. 7 ಗಂಟೆಯಲ್ಲಿ ಅಂದರೆ ಲಕ್ಷದ್ವೀಪದಿಂದ ಮಂಗಳೂರಿಗೆ ತಲುಪಿರುವಂಥದ್ದು. ಒಂದಷ್ಟು ಸ್ಪೀಡ್ಗಳು ಕೂಡ ಆಗಿರುವಂಥದ್ದು. ಒಟ್ಟಿನಲ್ಲಿ ಮಂಗಳೂರು ಮತ್ತು ಲಕ್ಷದ್ವೀಪದ ನಡುವೆ ಈ ಹಿಂದೆ ಇದ್ದಂಥ ಸಂಚಾರ ಮತ್ತೆ ಆರಂಭವಾಗಿದ್ದು, ಮತ್ತೆ ಲಕ್ಷದ್ವೀಪದಿಂದ ಪ್ರವಾಸಿಗರು ಮಂಗಳೂರಿಗೆ ಬರುವುದಕ್ಕೆ ಆರಂಭಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.